ನಿರ್ಲಕ್ಷ್ಯದಿಂದಲೇ ಘಟಿಸಿದ ಪ್ರಮಾದ. ಸ್ಥಳೀಯರ ಮನವಿ ನಿರ್ಲಕ್ಷಿಸಿದ್ದಕ್ಕೆ 4 ಜೀವಗಳು ಬಲಿ. ಮಹಾರಾಷ್ಟ್ರದ ಸುಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಇಂದ್ರಯಾಣಿಗೆ ತನ್ನದೇ ಆದ ಸ್ಥಾನವಿದೆ. ಲೋನಾವಾಲಯದ ಸಹ್ಯಾದ್ರಿ ಬೆಟ್ಟದ ಈ ಗಿರಿಧಾಮ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಇಂಥ ಪ್ರಕೃತಿಯ ಅಪರೂಪದ ಸೌಂದರ್ಯದ ತಾಣದಲ್ಲಿ ನಿನ್ನೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಇಲ್ಲಿನ ಮಾವಲ್ ತಾಲೂಕಿನ ಇಂದ್ರಯಾಣಿ ನದಿಗೆ ಅಡ್ಡಲಾಗಿರುವ ಸೇತುವೆ ಕುಸಿದಿದೆ. ಪರಿಣಾಮ 4 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. 30 ವರ್ಷಗಳ ಹಳೆಯ ಸೇತುವೆ ಕುಸಿತ, ನೂರಾರು ಮಂದಿ ಪ್ರವಾಸಿಗರು ನೀರು ಪಾಲು. ಈ ಬಾರಿ ಮಹಾರಾಷ್ಟ್ರದಲ್ಲಿ ಉತ್ತಮ ಮುಂಗಾರು ಆಗಮನವಾಗಿದೆ. ಹೇಳಿ ಕೇಳಿ ಗಿರಿಧಾಮ ಬೇರೆ. ನಿರಂತರ ಮಳೆಗೆ ಹಚ್ಚ ಹಸಿರನ್ನೇ ಹೊದ್ದು ಮಲಗಿದ್ದ ಮಾವಲ್ ಪ್ರದೇಶ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಅದರಲ್ಲೂ ಇಲ್ಲಿನ ಇಂದ್ರಯಾಣಿ ನದಿ ಮೈದುಂಬಿ ಹರಿಯುತ್ತಿದೆ. ಹೀಗಾಗಿ ನೂರಾರು ಪ್ರವಾಸಿಗರು ಜಮಾಯಿಸಿದ್ದಾರೆ. 30 ವರ್ಷ ಹಳೆಯದಾದ ಇಂದ್ರಯಾಣಿ ಸೇತುವೆ ಮೇಲೆ ಸಾಮರ್ಥ್ಯ ಮೀರಿ ಜನ ಜಮಾವಣೆಯಾಗಿದ್ದಾರೆ. ನೋಡತಿದ್ದಂತೆ ಸೇತುವೆ ನೀರಿಗುರುಳಿದೆ. ನೂರಾರು ಪ್ರವಾಸಿಗರು ಬೋರ್ಗರೆಯೋ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಪರಿಣಾಮ 4 ಸಾವನ್ನಪ್ಪಿದ್ರೆ 32 ಮಂದಿ ಗಾಯಗೊಂಡಿದ್ದಾರೆ. ಅತಿಯಾದ ಭಾರ ಸಹಿಸದೆ ಸೇತುವೆ ಧರಶಾಹಿ. ಘಟನಾ ಸ್ಥಳದಲ್ಲಿ ಎನ್ಡಿಆರ್ಎಫ್ ಕಾರ್ಯಾಚರಣೆ. 30 ವರ್ಷಗಳಷ್ಟು ಹಳೆಯದಾದ ಸೇತುವೆ ಇದೀಗ ಸಂಪೂರ್ಣ ಧರಶಾಹಿಯಾಗಿದೆ. ಅಷ್ಟಕ್ಕೂ ಈ ಸೇತುವೆ ಕುಸಿಯಲು ಮೂಲ ಕಾರಣ ಅತಿಯಾದ ಭಾರ. ಇಂದ್ರಯಾಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಮೇಲೆ ನಿಂತು ಇಂದ್ರಯಾಣಿ ಅರಿವನ್ನ ಕಣ್ತುಂಬಿಕೊಳ್ತಾ ಇದ್ದ ಪ್ರವಾಸಿಗರು ಸೇತುವೆ ಕುಸಿಯುತ್ತಿದ್ದಂತೆ ನೀರು ಪಾಲಾಗಿದ್ದಾರೆ. ದುರ್ಘಟನೆ ಘಟಿಸಿದಾಗ 100ಕ್ಕೂ ಹೆಚ್ಚು ಪ್ರವಾಸಿಗರು ಸೇತುವೆ ಮೇಲಿದ್ರೆ 4ಕ್ಕೂ ಹೆಚ್ಚು ಬೈಕ್ಗಳು ಕೂಡ ಸ್ಥಳದಲ್ಲಿದ್ವು. ಹಾಗೆ ನೋಡಿದ್ರೆ 470 ಮೀಟರ್ ಉದ್ದದ ಸೇತುವೆ 3 ಭಾಗಗಳಲ್ಲಿ ನಿರ್ಮಾಣವಾಗಿದೆ. ಆರಂಭದಲ್ಲಿ ಕಲ್ಲಿನ ನಿರ್ಮಾಣವಿದ್ರೆ ಮುಂದಿನದ್ದು ಕಬ್ಬಿಣ ಮತ್ತೆ ಕಲ್ಲಿನ ನಿರ್ಮಾಣವಿದೆ. 1995ರ ಆಸುಪಾಸಿನಲ್ಲಿ ನಿರ್ಮಾಣವಾದ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿತ್ತು. ಕಬ್ಬಿಣದ ಭಾಗ ತುಕ್ಕು ಹಿಡಿದು ಹೋಗಿತ್ತು. ಈ ಬಗ್ಗೆ ಸ್ಥಳೀಯರು 10 ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಕೂಡ ನಯಾ ಪೈಸೆ ಪ್ರಯೋಜನವಾಗಿರಲಿಲ್ಲ. ಇದರ ಪರಿಣಾಮವೇ ಎನ್ನುವಂತೀಗ ಸೇತುವೆ ನೆಲಸಮವಾಗಿದೆ. ನೀರು ಪಾಲಾದವರ ಪಾಲಿಗೆ ಎನ್ಡಿಆರ್ಎಫ್ ಆಪದ್ಬಾಂಧವ. ಸೇತುವೆ ಕುಸಿತ ಸುದ್ದಿ ತಿಳಿಯುತ್ತಿದ್ದಂತೆ ಎನ್ಡಿಆರ್ಎಫ್ ಅಖಾಡಕ್ಕಿಳಿದಿದೆ. 100ಕ್ಕೂ ಹೆಚ್ಚು ಜನ ನೀರು ಪಾಲಾದವರ ರಕ್ಷಣಾ ಕಾರ್ಯ ಆರಂಭಿಸಿದೆ. ಹರಿಯೋ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ 80ಕ್ಕೂ ಹೆಚ್ಚು ಜನರನ್ನ ಬಚಾವ್ ಮಾಡಲಾಗಿದೆ. ಆದರೆ 4 ಮಹಾರಾಷ್ಟ್ರ ಸರ್ಕಾರದ ಮಹಾ ನಿರ್ಲಕ್ಷ್ಯ 4 ಜೀವಗಳನ್ನ ಬಲಿ ಪಡೆದಿದ್ರೆ 6 ಮಂದಿ ಇನ್ನು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿದ್ದಾರೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.